ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತಿರುವಣ್ಣಾಮಲೈ. ತಿರುವಣ್ಣಾಮಲೈಗೆ ಎಲ್ಲರೂ ಪೌರ್ಣಮಿ ದಿವಸ ಹೋಗಿ ಬರ್ತಾರೆ. ತುಂಬ ಪವಿತ್ರವಾದ ದೇವಸ್ಥಾನ. ಜಗತ್ತಿಗೆ ತಂದೆ ತಾಯಿಯಾಗ ಶಿವಪಾರ್ವತಿಯು ಪರಮಾತ್ಮನ ದೇವಸ್ಥಾನ. ಅಂದರೆ ಗಿರಿ ಪ್ರದರ್ಶನ ಮಾಡ್ಕೊಂಬರೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ಜನರಲ್ಲು ಅಂದರೆ ಗೊತ್ತಾಯ್ತಲ್ಲ. ಜನರಲ್ ಅಂದರೆ ಎಲ್ಲರಿಗೂ ಒಂದೇ ಲೆಕ್ಕ ಅದು. ಆದರೆ ನಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ನಮಗಂತ ನಾವು ಹೆಂಗೆ ತೀರಿಸ್ಕೊಬೋದು ಗುರೂಜಿಯನ್ನು ಕೇಳಂಗಿದ್ರೆ ತುಂಬ ಸರಳವಾಗಿ ಹೇಳ್ತೀನಿ ನೋಡಿ. ಯಾರಿಗೆ ಸಾಲ ಬಾಧೆ ಮೇಯ್ನಲ್ಲಿ ಇರೋ ದೇವಸ್ಥಾನ ಪವರ್ಫುಲ್ ಇರೋದು ಹೆಂಗೆ ಗೊತ್ತಾ? ಸಾಲ ಬಾಧೆ ಮತ್ತು ಜ್ಯೋತಿಷ್ಯ. ಈ ಸಿದ್ಧರು ಅಂತಾರಲ್ಲ, ಅಂಥದ್ದು ಪವರ್ಫುಲ್ ಇರೋವಂಥ ದೇವಸ್ಥಾನ ಅದು. ಋಷಿಮುನಿಗಳು ಇರುವಂಥ ಮಹಾನ್ ದೇವಸ್ಥಾನ, ಬೆಟ್ಟದಲ್ಲಿರುವಂಥ ಒಂದು ಮಹಾನ್ ದೇವಸ್ಥಾನ ಅದು. ನೋಡಿ, ಯಾರಿಗೆ ಜ್ಯೋತಿಷ್ಯ ತುಂಬ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ರತಿ ಪೌರ್ಣಮಿ ದಿವಸ ಹೋಗಿ ಬಂದ್ರೂ ಒಳ್ಳೆಯದೇ, ಇಲ್ಲ ಅವ್ರ ಜನ್ಮ ನಕ್ಷತ್ರ ದಿವಸ ಹೋಗಿ ಬರೋದು ಒಳ್ಳೆಯದೇ. ಅಂದರೆ ಬರೀ ಪ್ರದರ್ಶನ ಹಾಕೋದಲ್ಲ, ಆ ಬೆಟ್ಟದ ಮೇಲೆ ಜಪ ತಪ ಮಾಡಬೇಕಾಗತ್ತೆ. ಅಂದರೆ ಜ್ಯೋತಿಷ್ಯ ಕಲಿಬೇಕು ಅನ್ನೋರಿದ್ದರೆ ಇರಲಿ. ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಅಲ್ಲಿ ಸಾಲ ಬಾಧೆ ತೀರೋ ಅಂಥ ಮಹಾನ್ ದೇವಸ್ಥಾನ ಅದು. ಅಗ್ನಿತತ್ವದಲ್ಲಿರೋ ಶಿವ ಮಹಾನ್ ದೇವಸ್ಥಾನ. ಹಾಗಾಗಿ ಹೆಂಗಪ್ಪ ಇದನ್ನು ಸಾಲ ಬಾಧೆ ತೀರೋದು ಹೆಂಗೆ ಗುರೂಜಿ? ಅಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ಒಂದು 8 ಶನಿವಾರಗಳು ಬಿಡ್ದಂಗೆ ನೀವು ಗಿರಿ ಪ್ರದರ್ಶನ ಮಾಡಬೇಕು. ನೀವು ಎಲ್ಲನೇ ಇರಲಿ, ಒಂದು ಅನುಕೂಲಗಳು ನೋಡ್ಕೊಳ್ಳಿ. 8 ಶನಿವಾರಗಳು ಗಿರಿ ಪ್ರದರ್ಶನ ಮಾಡೋದ್ರಿಂದ ನಿಮ್ಗೆ ಎಂತಹ ಸಾಲಗಳು ಬಾಧೆ ಇದ್ರೂ ನಿಮ್ಗೊಂದು ದಾರಿ ಸಿಗುತ್ತೆ. ಇವಾಗ ಒಂದು ಉದಾಹರಣೆಗೆ 1 ಲಕ್ಷ ಸಾಲ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 1 ಲಕ್ಷ ಸಾಲ ಅಂದ್ಕೊಳ್ಳೋಣ. ನೀವು ಮಿನಿಮಮ್ 1,000 ರೂಪಾಯಿನ ಅಲ್ಲಿ ಉಂಡಿಗೆ ಹಾಕ್ಬಿಡ್ಬೇಕಾಗುತ್ತೆ. ಅಪ್ಪ ಈ ಥರ 1 ಲಕ್ಷದಲ್ಲಿ 1% ನಾನು ನಿನಗೆ ಇಲ್ಲಿ ಹಾಕ್ತಾಯಿದ್ದೀನಿ, ನನಗೆ ಈ ಥರ ಬೇಗ ತಿರಾಗಿ ಮಾಡಪ್ಪ ಅಂತ. ಇಲ್ಲಾಂದ್ರೆ 100 ರೂಪಾಯಿನ ಹಾಕ್ಬರ್ಬೇಕಾಗುತ್ತೆ. ಹಾಕ್ಬಿಟ್ಟು ಇಷ್ಟು ಮತ್ತು ನನ್ನ ಸಾಲ ಇದೆ, ನನ್ನ ಕೈಲಿ ಇಷ್ಟೇ ಪರ್ಸೆಂಟ್ ನಿನ್ನ ಕೈ ಕೊಡೋಕ್ಕಾಗ್ತಾ ಇರೋದು, ದಯವಿಟ್ಟು ಒಂದು ಸಾಲ ತೀರೋಕ್ಕೆ ಒಂದು ಅವಕಾಶ ಮಾಡಿಕೊಡು ತಂದೆ ಅಂತ ಕೇಳ್ಕೊಂಬರೋದ್ರಿಂದ ಇದು ಸಾಲ ತೀರೋಕ್ಕೆ ಒಂದು ತುಂಬ ಅನುಕೂಲ ಆಗುತ್ತೆ. ಏನು ಹೇಳಿದ್ದೀನಿ, 8 ಶನಿವಾರಗಳು ಗಿರಿ ಪ್ರದರ್ಶನ. ನಿಮ್ಮ ಅಮೌಂಟು ಸಾಲ ಎಷ್ಟಿದೆ ಎಲ್ಲ ಒಂದು ಲೆಕ್ಕ ಹಾಕ್ಕೊಳ್ರಿ. ಅದರಲ್ಲಿ ನಾನು ಹೇಳೋದು 1 ಲಕ್ಷ ರೂಪಾಯಿ ಇತ್ತು ಅಂದರೆ 1,000 ರೂಪಾಯಿ ಆಗ್ಬೋದು, 100 ರೂಪಾಯಿನ ಆಗ್ಬೋದು. ಇನ್ನು ಅಮೌಂಟ್ ನೀವು ಎಷ್ಟು ಜಾಸ್ತಿ ಆಗುತ್ತೆ ಅದು ನೋಡ್ಕೊಳ್ಳಿ, ನಿಮ್ಮ ಅನುಕೂಲ. 2 ಲಕ್ಷ ಇದ್ದರೆ 2,000 ಈ ಥರ ಹೇಳ್ಕೊಂಡು ಹೋಗ್ತೀನಿ. 2 ಕೋಟಿ ಇದ್ದರೆ 2 ಲಕ್ಷ ಆಗ್ಬೋದು, 2,000 ಆಗ್ಬೋದು, ನಿಮ್ಮ ಇದು. ಆದರೆ ಈ ಥರ ಮಾಡ್ಕೊಂಬರೋದ್ರಿಂದ ನೋಡಿ ಸಾಲ ಬೇಗ ತಿರುತ್ತೆ. ಆಮೇಲೆ ಎಲ್ಲ ಥರ ಕಷ್ಟಗಳು ಗುರೂಜಿ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ದುಡ್ಡೈತೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ದುಡ್ಡೈತೆ ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಏನೇನೋ ಒಂದು ಪ್ರಾಬ್ಲಮ್ ಇದೆ ಅನ್ನಂಗಿದ್ರೆ ನಿಮ್ಮ ನಕ್ಷತ್ರ ಯಾವತ್ತು ಬೀಳುತ್ತೋ, ಅಂದರೆ 27 ನಕ್ಷತ್ರದಲ್ಲಿ ನಿಮ್ಮ ನಕ್ಷತ್ರ ಅಂತಲೇ ಬೀಳುತ್ತೆ. ಆ ನಕ್ಷತ್ರ ಯಾರಿದ್ರೆ ನಕ್ಷತ್ರನೋ, ಸ್ವಾತಿ ನಕ್ಷತ್ರನೋ, ಶತಭಿಷ ನಕ್ಷತ್ರನೋ, ಅಶ್ವಿನಿ ನಕ್ಷತ್ರನೋ, ಯಾವ ನಕ್ಷತ್ರ ನಿಮ್ಮ ನಕ್ಷತ್ರ ಯಾವುದಾಗುತ್ತೋ ಆವತ್ತಿನ ದಿವಸ ನೀವು ಬೆಳಿಗ್ಗೆ ಅಲ್ಲಿ ಗಿರಿ ಪ್ರದರ್ಶನ ಮಾಡಿಬಿಟ್ಟು ಗಿರಿ ಪ್ರದರ್ಶನ ಮಾಡೋದಲ್ಲ, ಅಲ್ಲೆಲ್ಲನೂ ಕೂತ್ಕೊಂಡು ಒಂದು 10 ನಿಮಿಷ, 15 ನಿಮಿಷ, ಒಂದು 24 ನಿಮಿಷ, ಈ ಥರ ಒಂದು 60 ನಿಮಿಷ ಈ ಥರ ಜಪ ಮಾಡಿ, ಶಿವನ ಜಪ ಮಾಡಿಕೊಂಡು ಬನ್ನಿ. ಅಲ್ಲಿ ಕುತ್ಕೊಂಡು ಬೆಟ್ಟದ ಮೇಲೆ ನೋಡಿ ಹೇಳ್ತೀನಿ, ನಿಮ್ಗೆ ಎಲ್ಲ ರೀತಿ ಆರೋಗ್ಯ ಸಂಬಂಧಪಟ್ಟಿದ್ದು, ಮನೆ ಪ್ರಾಬ್ಲಮ್ ಸಂಬಂಧಪಟ್ಟು ಎಲ್ಲ ರೀತಿ ಸಾಲಗಳು ತೀರುತ್ತೆ, ಕಷ್ಟಗಳು ತೀರುತ್ತೆ, ಆರೋಗ್ಯನೂ ಸ್ವಲ್ಪ ಚೇತರಿಸ್ಕೊಳುತ್ತೆ. ಇದು ಗಿರಿ ಪ್ರದರ್ಶನ ಮಾಡುವ ಒಂದು ಸಣ್ಣದ ಒಂದು ತುಣುಕು ಹೇಳಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ನಾನು ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 9611931633. ನಮ್ಮಲ್ಲಿ ಜ್ಯೋತಿಷ ತರಬೇತಿಗಳು ಇರ್ತವೆ, ನ್ಯೂಮರಾಲಜಿ ತರಬೇತಿಗಳು ಇರ್ತವೆ. ಆಮೇಲೆ ನಮ್ಮಲ್ಲಿ ಜಾತಕಗಳು ಮಾಡಿಕೊಡ್ತೀವಿ. ಆಮೇಲೆ ಜೊತೆಗೆ ವಾಸ್ತು, ನಿಮ್ಮ ಅಂಗಡಿಗಳು, ಮನೆಗಳು, ಬಿಲ್ಡಿಂಗ್ಗಳು ಏನೇ ಇದ್ರೂ ಬಂದು ನೋಡಿ ಹೇಳ್ತೀವಿ, ಇದು ಸರಿಯಾಗಿಲ್ಲ ಅಂತಾರೆ. ಕಂಪ್ಲೀಟ್ ನೀಟಾಗಿ ಹೇಳ್ಕೊಡ್ತೀವಿ. ಆಸಕ್ತಿ ಇರೋ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9611931633 ಈ ನಂಬರ್ಗೆ. ಸದಾ ಒಳ್ಳೇದು ಆಲೋಚನೆ ಮಾಡಿರಿ. ಕೃಷ್ಣ ಖಂಡಿತವಾಗ್ಲು ಒಳ್ಳೆಯದೇ ಮಾಡ್ತಾನೆ. ದಾನ ಧರ್ಮ ಆದಷ್ಟು ಕೈಲಾದದ್ದು ಮಾಡಿ. ವಯಸ್ಸಾದವ್ರಿಗೆ, ಈ ಕೈಲಾಗದಿರೋರಿಗೆ ಅನ್ನಕ್ಕೆ ದಾರಿ ತೋರಿಸ್ರಿ. ಅನ್ನ ಕೊಟ್ಟು ಸೋಂಬೇರಿಗಳು ಮಾಡಬೇಡಿ, ಅನ್ನಕ್ಕೆ ದಾರಿಗಳು ತೋರಿಸ್ರಿ. ಕೃಷ್ಣ ನಿಮಗೊಂದು ಒಳ್ಳೆಯ ದಾರಿ ತೋರಿಸ್ತಾನೆ. ಸದಾ ಒಳ್ಳೆಯದಾಗಲಿ, ಒಳ್ಳೆಯದು ಆಲೋಚನೆಗಳು ಮಾಡಿರಿ. ಹರೇ ಕೃಷ್ಣ.